ಜಿಮ್ ವರ್ಕೌಟ್ ಸ್ಟಾಪ್ ಮಾಡಿದ ನಂತರ ಅಥವಾ ಪ್ರೋಟೀನ್ ಪೌಡರ್ ತಗೊಂಡಿದ ನಂತರ ಮತ್ತೆ ಓವರ್ ವೆಯ್ಟ್ ಆಗ್ತೀವಿ, ಅನ್ಹೆಲ್ತಿ ಆಗ್ತೀವಿ, ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಮೇ ಬಿ ಆ ಡಾಕ್ಟರ್ ಫ್ಯಾನೇ ಕಮೆಂಟ್ ಮಾಡಿದ್ದಾರೆ. ಇಲ್ಲಿದೆ ಎಕ್ಸ್ಪ್ಲನೇಷನ್. ಲೈಫಲ್ಲಿ ಪ್ರತಿಯೊಂದು ಅಷ್ಟೇ, ಎಲ್ಲಿವರೆಗೂ ಎಫರ್ಟ್ಸ್ ಆಗ್ತಿರ್ತೀರೋ ಅಲ್ಲಿವರೆಗೂ ರಿಸಲ್ಟ್ಸ್ ಬರ್ತಿರುತ್ತೆ. ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಗಿಡ ಮರ ಬಳ್ಳಿ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸ ಆಗಿರ್ಬೋದು. ಗೌರ್ಮೆಂಟ್ ಜಾಬೇ ತೊಗೊಳ್ಳಿ, ಏನು 1 ವರ್ಷ ಕೆಲಸ ಮಾಡಿಬಿಟ್ಟು ಮಾಡಿದ್ದೀನಿ ಗುರು ಮ್ಯಾಕ್ಸಿಮಮ್ ಕೆಲಸ, ಇನ್ಮೇಲೆ ನಾನು ಕೆಲಸ ಬಿಟ್ಬಿಟ್ಟು ಮನೇಲಿ ಕೂತ್ಕೊತೀನಿ, ತಿಂಗಳು ಸಂಬಳ ಕೊಡಿ ಅಂತಾನೆ ಕೊಡ್ತಾರಾ? ಇಲ್ಲ, ನೀವು ಎಫರ್ಟ್ ಹಾಕಬೇಕು, ಕೆಲಸ ಮಾಡಬೇಕು, ಅವ್ರು ಸಂಬಳ ಕೊಡ್ತಾರೆ. ಇದು ಬ್ಯಾಲೆನ್ಸು. ಗಿಡಕ್ಕೂ ಅಷ್ಟೇ ರೆಗ್ಯುಲರ್ ನೀರು ಹಾಕ್ತಾ ಇರಬೇಕು, ಗೊಬ್ಬರ ಹಾಕ್ತಾ ಇರಬೇಕು. ಆವಾಗ ಅದು ಅಷ್ಟೇ ಪೌಷ್ಟಿಕವಾಗಿ ಒಳ್ಳೊಳ್ಳೆ ಕ್ವಾಲಿಟಿ ಫ್ರೂಟ್ನ, ಸೈಜ್ ಇರೋ ಫ್ರೂಟ್ನ ಕೊಡುತ್ತೆ. ನೀವು ಗೊಬ್ಬರ ಹಾಕಿಲ್ಲ, ಬರೀ ನೀರು ಹಾಕ್ತೀರಂದ್ರೆ ಅದಕ್ಕೆ ತಕ್ಕಂಗೆ ಹಿಂಗೆ ಮಂಕಾಗೆ ಇರುತ್ತೆ. ಅದು ಕಾಟಾಚಾರಕ್ಕೆ ಯಾವಾಗಲೂ ಒಂದ್ಸತಿ ಹಂಗಂಗೆ ಒಂದೊಂದು ಹಣ್ಣು ಕೊಡುತ್ತೆ, ಅಲ್ಲೇ ಅರ್ಧಕ್ಕೆ ಬಿದ್ದೋಗುತ್ತೆ. ಹಂಗೆ ನಿಮ್ಮ ಬಾಡಿನೂ ಆಗುತ್ತೆ. ಈವನ್ ಆ ಡಾಕ್ಟ್ರ್ ಹೇಳ್ತಾರೆ ವೆಜಿಟೇರಿಯನ್ ಸರ್ವಶ್ರೇಷ್ಠ ಅಂದ್ಬಿಟ್ಟು. ಅದು ಅಷ್ಟೇ, ನೀವು ತರಕಾರಿ ಸೊಪ್ಪು ತಿನ್ನೋವರೆಗೂ ಮಾತ್ರ ನೀವು ಹೆಲ್ತಿ ಆಗಿರ್ತೀರಾ. ಅದು ಬಿಟ್ಟ ತಕ್ಷಣ ಅನ್ಹೆಲ್ತಿ ಆಗ್ತೀರಾ. ಕಾಡು ಮನುಷ್ಯರಾಗಿರುವಾಗಲೂ ಅಷ್ಟೇ, ಓಡ್ತಾ ಇದ್ರು, ಬೇಟೆ ಆಡಿತಾ ಇದ್ರು, ಜಂಪ್ ಆಡ್ತಿದ್ರು, ಎಲ್ಲ ಫಿಸಿಕಲ್ ವರ್ಕು. ಬೇಟೆ ಆಡೋದು ಬಿಟ್ಟು ಒಂದು ಕಡೆ ಕೂತ್ಕೊಂಡು ತಿಂದರೆ ಅವರು ಓವರ್ ವೆಯ್ಟ್ ಆಗ್ತಾರೆ. ಫಿಸಿಕಲ್ ವರ್ಕು ಕೂತ್ಕೊಂಡು ಮೊಬೈಲಲ್ಲಿ ಹಿಂಗೆ ಮಾಡ್ತಿರ್ಲಿಲ್ಲ, ಸ್ಕ್ರಾಲು, ಅಥವಾ ಒಂದು ಕಡೆ ಐಡ್ಲಾಗಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರಲಿಲ್ಲ. ಅದು ನಿಮ್ಗಾಗುತ್ತಾ? ಥಿಂಗ್ಸ್ ಇವಾಲ್ವ್ ಆಗಿದೆ. ಸೊ ಅದಕ್ಕೆ ಆಲ್ಟರ್ನೇಟಾಗಿ ನೀವು ವಾಕಿಂಗ್ ಆಗಲಿ, ಜಿಮ್ ಆಗಲಿ ಮಾಡಬೇಕು. ಈವನ್ ವಾಕಿಂಗು ಅಷ್ಟೇ, ನೀವು ಮಾಡೋರ್ಗೂ ಫಿಟ್ಟಾಗಿರ್ತೀರಾ. ಅದನ್ನು ಬಿಟ್ಟ ತಕ್ಷಣ ಮತ್ತೆ ಓವರ್ ವೆಯ್ಟ್ ಆಗ್ತೀರಾ. ಫಿಟ್ನೆಸ್ ಅನ್ನೋದು 3 ತಿಂಗಳು 6 ತಿಂಗಳು ಮಾಡಿ ನಿಲ್ಲಿಸೋ ಅಂಥದ್ದಲ್ಲ, ಅದು ಲೈಫ್ ಸ್ಟೈಲ್ ಆಗಬೇಕು. ಹೇಗೆ ಎದ್ದ ತಕ್ಷಣ ಹಲ್ಲುಚ್ತೀರಾ, ಮುಖ ತೊಳಿತೀರಾ, ಸ್ನಾನ ಮಾಡ್ತೀರಾ, ತಿಂಡಿ ತಿಂತೀರಾ, ಹಾಗೆ. ಮೇಜರ್ ಪ್ರಾಬ್ಲಮ್ ಆಗೋದು ಜಿಮ್ ವರ್ಕೌಟು. ಡಯಟ್ ಮಾಡುವಾಗ ಎಲ್ಲ ಸ್ಟ್ರಿಕ್ಟಾಗಿ ಇಟ್ಕೊಂಡಿರ್ತೀರಾ. ಜಿಮ್ ವರ್ಕೌಟ್ ಬಿಟ್ಟ ತಕ್ಷಣ ಮತ್ತೆ ಆ ಶುಗರಿ ಫುಡ್ಡು, ಕುರುಕ್ಲು ತಿಂಡಿ, ಈ ರೀತಿಗೆ ಹೋಗ್ತೀರಾ, ಓವರ್ ವೆಯ್ಟ್ ಆಗ್ತೀರಾ. ಇಲ್ಲದೇ ಇದ್ದರೆ ಫಿಟ್ ಆದ ನಂತರ ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡ್ತೀರಾ ಅಂದರೆ ಖಂಡಿತ ವಾರದಲ್ಲಿ 1-2-3 ದಿನ ಜಿಮ್ ಮಾಡಿಕೊಂಡು, ಡಯಟಲ್ಲಿ ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು, ಅಪರೂಪಕ್ಕೆ ಫಂಕ್ಷನ್ ಇದ್ದಾಗ ಮಾತ್ರ ಸ್ವೀಟ್ಸ್ ತಿಂದರೆ ವೆಯ್ಟ್ ಮೇಂಟೈನು, ಹೆಲ್ತ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು.